ಐ ಆಮ್ ಸಾರಿ ಪ್ರೀತಮ್. ಈ ಲಿಪ್ಸ್ಟಿಕ್ಕು ನನ್ನ ಮಮ್ಮಿ ನನಗೋಸ್ಕರ ಕೊಟ್ಟಿರೋ ಕಾಸ್ಟ್ಲಿ ಗಿಫ್ಟು, ಇಂಪೋರ್ಟೆಡ್ ಗೊತ್ತಾ? ಐ ಆಮ್ ಸಾರಿ, ಇದು ನಾನು ನನ್ನ ತಂಗಿಗೆ ತಂದು ಕೊಟ್ಟೋ ಲಿಪ್ಸ್ಟಿಕ್ಕು. ನಿಂದು ಬೀರು ಎಲ್ಲೋ ಬಿದ್ದಿರುತ್ತೆ, ಹೋಗಿ ಹುಡ್ಕೋ. ಥ್ಯಾಂಕ್ಸ್ ಅನ್ನೋ ಬದಲು ಥ್ಯಾಂಕ್ಸ್ ಅಣ್ಣ ಅನ್ಬೋದಿತ್ತಲ್ವಾ? ಥ್ಯಾಂಕ್ಸ್ ಅಣ್ಣ. ಯಾಕೆ, ಏನಾಯ್ತು? ಕಡೆಗೆ ಒಪ್ಕೊಂಡ್ಬಿಟ್ಟಿಯಲ್ಲ ಅಣ್ಣ ಅಂತ. ಸಾರಿ, ನನಗೆ ಈ ಸೆಂಟಿಮೆಂಟ್ಸು, ಫೀಲಿಂಗ್ಸು, ಕಣ್ಣೀರು ಇವೆಲ್ಲ ಕಮ್ಮಿ. ಜೀವನನ ಪ್ರಾಕ್ಟಿಕಲ್ ಆಗಿ ನೋಡೋ ಅಭ್ಯಾಸ. ಹರ್ಟ್ ಮಾಡಿದ್ರೆ ಸಾರಿ. Once again, thanks for the lipstick and dress. Hello. Hi. Hello. Hello. Good morning, madam. Good morning. Hello. Hi. Hello, everybody. Welcome to the party. Just enjoy. Hello, sir. How are you? How are you, dear? Take care, huh? Just enjoy the party, okay? Hi, Mummy. Hi, baby. How are you, Mummy? You are looking superb. Sari ishta aitana. It's so nice. ಯಾಕೆ ಹೇಳು? ನಿನ್ ಸ್ಯಾರಿನ ಸೆಲೆಕ್ಟ್ ಮಾಡಿರೋದು ನಾನು. ಇವತ್ ನೀನ್ ಹೇಗ್ ಕಾಣ್ಬೇಕು ಅಂತ ಡಿಸೈಡ್ ಮಾಡಿರೋರು ನಾನೇ. ನನ್ ಮಗಳಿಗೆ ನಾನ್ ಎಲ್ಲ ಕೊಟ್ಟಿದ್ದೀನಿ. ಐ ಹ್ಯಾವ್ ಗಿವನ್ ಆಲ್ ದ ಬೆಸ್ಟ್ ಥಿಂಗ್ಸ್ ಟು ಹರ್. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ಆದ್ರೆ ಮದುವೆ ವಿಷಯದಲ್ಲಿ ಮಾತ್ರ ನಾನು ಸೋತ್ಬಿಟ್ಟೆ. ಎನಿವೇಸ್, ಎಂಜಾಯ್. ಮಮ್ಮಿ, ಪ್ರತಾಪ್ ಎಲ್ಲಿ? ಪ್ರತಾಪ್, he is on his way. ಬರೆ 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 ಟೈಮ್ ಆಗೋಯ್ತು, ಟೈಮ್ ಆಗೋಯ್ತು, ಟೈಮ್ ಆಗೋಯ್ತು. ಬನ್ನಿ. ಮುಖ ನೋಡ್ಕೊಂಡು ಬಿಡಲ್ಲ, ಬಸ್ಸಲ್ಲಿ ಬೇರೆ ಬಂದಿದ್ದೀವಿ ನಾವು. ಇನ್ನೊಂದು ಆ ಬಸ್ನ ಬೇರೆ ಚೇಂಜ್. ಯಾರೇ ನೀವು? ಇನ್ವಿಟೇಷನ್ ಕಾರ್ಡ್ ಇದೆಯಾ? ಇಲ್ಲ. ಕಾರ್ಡ್ ಇಲ್ದೇನೆ ಒಳಗಡೆ ಬಿಡಕ್ಕಾಗಲ್ಲ. ಏನಯ್ಯ ನೀನು? ರೇಷನ್ ಕಾರ್ಡ್ ಇಲ್ಲದೆ ದಿನಸಿ ಕೊಡಲ್ಲ ಅನ್ನೋ ಹಂಗೆ ಇನ್ವಿಟೇಷನ್ ಕಾರ್ಡ್ ಇಲ್ಲದೆ ಒಳಗ್ ಬಿಡಲ್ಲ ಅಂತ ಇದೆಯಲ್ಲ. ನಾನು ಒಳಗ್ ಹೋಗ್ಲೇಬೇಕು. ನಾನು ಯಾರು ಗೊತ್ತಾ? ಊರಲ್ಲಿ ಎಷ್ಟಾಗಿದೆ ಗೊತ್ತಾ? ಬೆಂಗಳೂರಲ್ಲಿದೆಯಾ? ಇಲ್ಲ. ಹಂಗಾರೆ ಕೊನೆ ಬ್ಯಾಚಿಗೆ ಬನ್ನಿ, ಹೋಗಿ ಎಲ್ರಿಗೂ ಊಟ ಹಾಕ್ತಾರೆ ಇಲ್ಲಿ. ಏನ್ ಊಟಕ್ಕಿಂತ ಬಂದಿದ್ದೀನಿ ನಾನು? ನಿನ್ನಂತ 10 ಜನಕ್ಕೆ ಒಟ್ಟಿಗೆ ಊಟ ಹಾಕ್ತೀನಿ ನಾನು. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಕರಿಯಯ್ಯ ಅವ್ರನ್ನ, ಅವ್ರು ನನ್ನ ಕರೆದಿದ್ದಾರೆ. ನಾನು ಅವ್ರಿಗೆ ಬಹಳ ಕ್ಲೋಸ್ ರಿಲೇಟಿವ್. ಹೌದು, ಶ್ರೀಮಂತರಿಗೆ ಎಲ್ಲ ರಿಲೇಷನ್. ನಡ್ರಿ ಆಚೆ. ಹೋಗಲ್ಲ ನಾನು. ಕರಿಯಯ್ಯ ಅವ್ರನ್ನ. ಗೆಸ್ಟ್ ಗಳು ಬರ್ಬೇಕು, ದಾರಿ ಬಿಡ್ರಿ. ನಾನು ಹೋಗಲ್ಲ, ಹೋಗ ಇಲ್ಲ ಕೂತ್ಕೊಳ್ತೀನಿ. ಕರಿಯ ಅವ್ರನ್ನ, ಕರಿಯ ಅವ್ರನ್ನ. ಹೋಗಲ್ಲ ನಾನು. ಕರಿಯ ಅವ್ರನ್ನ. ಯಾರದು? ನೋಡಿ ಮೇಡಮ್, ಯಾರೋ ಬಂದಿದ್ದಾರೆ. ಒಳಗಡೆ ಬಿಡಲ್ಲ ಅಂದ್ರೆ ಗಲಾಟೆ ಮಾಡ್ತಾವ್ರೆ. ಯಾರು? ಮೇಡಮ್, ಇಟ್ಕೊ ಕೈ. ಮೇಡಮ್, ನಾನು ಮೇಡಮ್ ಶ್ರೀನಿವಾಸ. ಶ್ರೀನಿವಾಸ ಮೇಡಮ್. ಶ್ರೀನಿವಾಸ? ಯಾವ ಶ್ರೀನಿವಾಸ? ಮೇಡಮ್, ನಾನು ಮೇಡಮ್ ಸಾವಿತ್ರಿ ಮಾವ. ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ. ಯಾವ ಶ್ರೀನಿವಾಸ ಸಾವಿತ್ರಿ ನನಗೆ ಗೊತ್ತಿಲ್ವಲ್ಲ. ಸಾವಿತ್ರಿ ಹೆಸರ ಹೇಳಿದ್ರು, ಮೊದ್ಲೇ ಅಪ್ಶಕನದು. ಸುಮ್ಮನೆ. ಮೇಡಮ್, ನಾವು ನಂಜುಂಡೇನವ್ರ ಹೆಂಡತಿ ತಮ್ಮನ ವೈಫ್. ಹೌದು ಹೌದು ಮೇಡಮ್, ನಾನು ಅವ್ರ ತಮ್ಮ. ಓ, ನೀವಾ? ಗಾರ್ಡ್, ಅವನ ಒಳಗಡೆ ಕಳ್ಸು.
ಗೇಟ್ನ ಭದ್ರವಾಗಿ ಹಾಕೋ. ಏನೇ ನಿನ್ನ ಯೋಗ್ಯತೆ, ಆ ಸೆಕ್ಯೂರಿಟಿ ಅನ್ನೋನು ನಿನ್ನ ಒಳಗೆ ಬಿಡದಿರಂಗೆ ಮಾಡ್ಕೊಂಬಿಟ್ಟಿಲ್ಲ. ಅದಕ್ಕೆ ಹೇಳೋದು ಮನೆಯಿಂದ ಹೊರಡೋಕೆ ಮುಂಚೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬಾ ಅಂತ. ಈಗಲೂ ಕಾಲ ಮಿಂಚಿಲ್ಲ, ಒಳಗೋಗೋದಕ್ಕೆ ಮುಂಚೆ ಮೇಕಪ್ ಮಾಡ್ಕೊ, ಆಮೇಲೆ ಒಳಗೋಗೋಣ ಬಾ. ಆಯ್ತಾ? ಅಯ್ಯ, ನಿನ್ನ ಮಾತು ಕೇಳ್ಕೊಂಡು ಊರಿಗೆ ಮುಂಚೆ ಬಂದ್ವಿ ಕಣೆ. ಅಕ್ಕ ಭಾವನು ಬಂದಂಗಿಲ್ಲ, ಈಗಲೂ ಯಾರು ಬಂದಿಲ್ಲ, ಇನ್ನು ಪಾರ್ಟಿನೇ ಶುರು ಆದಂಗಿಲ್ಲ ಕಣೆ ಅಲ್ಲಿ. ನಿಮ್ಮ ಅಕ್ಕ ಬಂದ್ರೆಷ್ಟು ಬಿಟ್ರೆಷ್ಟು, ನಮ್ಮ ಪಾಡಿಗೆ ನಾವು ಹೋಗೋಣ. ವೈಶಾಲಿ ಅವರು ಹೈ ಲೆವೆಲ್ ಜನ, ಅವ್ರ ಲೆವೆಲ್ ತಕ್ಕಾಗ ನಾವ್ ಇರ್ಬೇಕೋ ಬೇಡವೋ? ಸ್ವಲ್ಪ ಸರಿಯಾಗಿ ನಿಂತ್ಕೊಳ್ಳಿ. ಹೋಗಲೇ, ಏನ್ ಸರಿಯಾಗಿ ನಿಂತ್ಕೊಳ್ಳೋದು? ನಿನ್ನ ಮಾತು ಕೇಳ್ಕೊಂಡು ನಾನು ಕೆಲ್ಸಕ್ಕೂ ರೆಸಿಗ್ನೇಷನ್ ಕೊಟ್ಬಿಟ್ಟೆ, ಆಸ್ತಿನೂ ಬರ್ಲಿಲ್ಲ. ಈಗ ತೆಂಗಿನಕಾಯಿ ತರಕಾರಿ ಎರಡನ್ನೂ ಫುಟ್ಪಾತ್ ಮೇಲೆ ಇಟ್ಕೊಂಡು ಮಾಡ್ಬೇಕು, ಅದೇ ನಮಗ್ ಗತಿ. ಮುಖ ನೋಡ್ಕೊಳ್ಳಿ, ಅದಕ್ಕೆ ಲಾಯಕ್ಕು ನೀವು. ಹೋಗಲೇ, ಹೋಗ್ರಿ. ಕನ್ನಡಿ ಇಲ್ದೇ ಇರಲ್ಲ, ಮಿರರ್ ಇಲ್ವಾ? ಇಲ್ಲಿ ನೋಡ್ಕೋತೀನಪ್ಪ. ಓ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಿಮ್ಮನ್ನ ಎಲ್ಲೋ ನೋಡಿದೀನಲ್ರಿ, ಪೇಪರಲ್ಲೋ ಮೋಸ್ಟ್ಲಿ ಟಿವಿಲಿ ಇರ್ಬೇಕು, ಹೌದಾ? ಕರೆಕ್ಟ್ ತಾನೆ? ಏಯ್ ಒಂದ್ ನಿಮಿಷ, ನನ್ ಮಾತು ಏಯ್ ಹೋಗಯ್ಯ. ಏನ್ ನಿನ್ ಕಾರ್ ಇಲ್ದೇ ಇದ್ರೆ ಏನ್ ಬೇರೆ ಕಾರ್ಯ ಇಲ್ವಾ ಬೆಂಗಳೂರಲ್ಲಿ? ಹೋಗಲೇ. ಭಾವ, ಯಾಕೆ ಇಷ್ಟೊಂದು ತಡ ಮಾಡ್ಬಿಟ್ರಿ? ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ ನಾನು ನಿಮ್ಗೆ. ಪ್ರೀತಮ್, ನಿಮ್ಮ ಮಾವ ಶ್ರೀನಿವಾಸ ಕಣೋ, ನನ್ನ ತಮ್ಮ. ಏ ಪ್ರೀತಮ್, ಎಷ್ಟು ದೊಡ್ಡವನ್ ಆಗ್ಬಿಟ್ಟಿದ್ಯೋ? ನಿನ್ ಚಿಕ್ಕ ಹುಡುಗ ಆಗಿದ್ದಾಗ ಸುಸ್ಸು ಮಾಡ್ಬೇಕಾದ್ರೆ ನನ್ನ ಹತ್ರನೇ ಓಡ್ ಬರ್ತಿದ್ದೆ. ನಾನ್ ನಿನ್ಗೆ ಚಡ್ಡಿ ಬಿಚ್ಚೋದು, ನೀನೋಗಿ ಸುಸ್ಸು ಮಾಡೋದು, ಚಡ್ಡಿ ಬಿಚ್ಚೋದು, ನೀನೋಗಿ ಸುಸ್ಸು ಮಾಡೋದು, ಅಲ್ವಾ ಅಕ್ಕ? ಬನ್ನಿ 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 ಅಕ್ಕ, ಬನ್ನಿ ಬಾಬಾ, ಬನ್ನಿ ಬನ್ನಿ ಬಾಮ್ಮ. ಸಾವಿತ್ರಿ, ಅದ್ಭುತವಾಗಿದೆ ಅರೇಂಜ್ಮೆಂಟ್ಸ್ ಎಲ್ಲ ಅಲ್ಲ? ದೀಪ್ತಿಯಲ್ಲಿ ಕಾಣ್ತಾ ಇಲ್ಲ? ಅವಳು ಆಗ್ಲೇ ಬಂದಾಯ್ತು, ಒಳಗಿದ್ದಾಳೆ. ಅವ ನನಗೆ ಒಂದು ಐಡಿಯಾ ಹೊಳಿತಾ ಇದೆ, ನೀವು ಹೇಳು ಅಂದ್ರೆ ಹೇಳ್ಬಿಡ್ತೀನಿ. ಹೇಗಿದ್ರು ವೈಶಾಲಿ ಅವ್ರದ್ದು ಬಹಳ ದೊಡ್ಡ ಬಿಸ್ನೆಸ್ ಇದೆ, ನಾನು ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಇದ್ದೀನಿ. ಅವ್ರ ಜೊತೆ ಸೇರ್ಕೊಂಡು ಶುರು ಮಾಡ್ಬೋಣ ಅಂತ, ಏನಂತೀರಾ? ಚೆನ್ನಾಗಿರುತ್ತ ಮಾವ. ನಮಗೆ ಅವ್ರು ಈಗಷ್ಟೇ ಪರಿಚಯ ಆಗಿದ್ದಾರೆ, ನೀವ್ ಇನ್ನೂ ದೂರ. ಪರಿಚಯ ಆಗ್ತಿದ್ದ ಹಾಗೆ ಕೆಲಸ ಕೇಳ್ಕೊಂಡು ಹೋದ್ರೆ ಅವ್ರು ಏನ್ ಅನ್ಕೋತಾರೆ? ಹಾಗಲ್ಲಮ್ಮ, ಮೊದಲೇ ಹಿಂಗಿಸ್ಕೊಂತಾರೆ. ಈ ವಿಷಯ ಎಲ್ಲ ಅಲ್ಲಿ ಮಾತಾಡೋದು ಬೇಡ, ಸಂಬಂಧದಲ್ಲಿ ವ್ಯವಹಾರ ಬೇಡ. ಶ್ರೀನಿವಾಸ, ನೀನ್ ಬಂದ್ ಕಡೆ ಎಲ್ಲ ಈಗ ಒಂದೊಂದು ಅವತಾರ ಎತ್ತಾ ಇದ್ರೆ ನೀನ್ ಒಂದು ಕ್ಷಣ ಇಲ್ಲಿ ಇರ್ಬೇಡ. ಹೋಗೋ, ಹೊರಟೋಗೋ ಇಲ್ಲಿಂದ, ಹೋಗೋ. ನಾನು ಹೇಳಿಲ್ಲನೆ ಅಕ್ಕಂಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ. ಎಲ್ಲ ಇವಳ್ದೆ ಅಕ್ಕ ಈ ಪಿತೂರಿ. ಅಯ್ಯ, ಯಾಕೆಲ್ಲ ಇಲ್ಲೇ ನಿಂತ್ಬಿಟ್ರೆ? ಕೌಂಟರ್ ಅದು ಆ ಕಡೆ, ಬನ್ನಿ ಹೋಗೋಣ. ಚಿಯರ್ಸ್. ಅಯ್ಯ ಬಾರೆ. ಪ್ರೀತಮ್, ವೆಲ್ಕಮ್. ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ಆಗ್ಲಿಂದ ಎಲ್ಲರೂ ಕೇಳ್ತಾ ಇದ್ರು ಪ್ರೀತಮ್ ಎಲ್ಲಿ, ಪ್ರೀತಮ್ ಎಲ್ಲಿ ಅಂತ. ಕಮಾನ್ ಮಮ್ಮಿ, ಪ್ರೀತಮ್ ಬನ್ನಿ. ಅಳಿ ಅಂದ್ರೆ ಸ್ಪೆಷಲ್ ವೆಲ್ಕಮ್ ಟು ಯು. ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಎಷ್ಟೇ ಆದ್ರೂ ನನ್ ಸೆಲೆಕ್ಷನ್ ಅಲ್ವಾ, ನಾನು ಮಾಡಿದ್ದು. ಮತ್ತೆ ನೀನ್ ತಂದಿದ್ದು ಅಂತ ಹೇಳ್ದೆ. ನಾನ್ ತಂದಿದ್ದು ಅಂತ ಹೇಳಿದ್ರೆ ನೀವ್ ಹಾಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ವಲ್ಲ, ಅದಕ್ಕೆ ಹಾಗೆ ಹೇಳಿದಾಳೆ. ಎಷ್ಟೇ ಆದ್ರೂ ನನ್ನ ಅಳಿಯ ತುಂಬಾ ಬುದ್ಧಿವಂತ. ಫ್ರೆಂಡ್ಸ್, ಹಿ ಈಸ್ ಮೈ ಸನ್ ಇನ್ ಲಾ ಪ್ರೀತಮ್.
ನಂಜುಂಡಯ್ಯವರೇ ನಮಸ್ಕಾರ. ನನ್ ಮಾತಿಗೆ ಬೆಲೆ ಕೊಟ್ಟು ಕುಟುಂಬ ಸಮೇತ ಬಂದ್ಬಿಟ್ಟಿದ್ದೀರಾ, ತುಂಬಾ ಸಂತೋಷ ಆಯ್ತು. ನೀವು ಅಷ್ಟೊಂದು ವಿಶ್ವಾಸದಿಂದ ಕರೆದ್ಮೇಲೆ ಬರ್ದೇ ಇರೋಕ್ಕಾಗತ್ತಾ? ಫ್ರೆಂಡ್ಸ್, ಇವ್ರು ಯಾರು ಗೊತ್ತಾ? ತಮ್ ಬೀಗ್ರು. ತುಂಬಿದ ಕುಟುಂಬ, ಹ್ಯಾಪಿ ಫ್ಯಾಮಿಲಿ. ಫೀಲ್ ಕಂಫರ್ಟಬಲ್, ಎಂಜಾಯ್ ದಿ ಪಾರ್ಟಿ. ಮಕ್ಕಳೇ, ಅಲ್ಲಿ ಹೋಗಿ ನಿಮ್ಗೆ ಏನ್ ಬೇಕೋ ಅದನ್ನ ತಗೊಂಡು ತಿನ್ನಿ, ಓಕೆ? ಪ್ರತಾಪ್, ಸನ್ನಿ, ವೇರ್ ಆರ್ ಯು? ನೀನ್ ಬರ್ತೀಯ ಅಂತಾನೆ ನಾನೊಂದು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಇಲ್ಲಿ ಎಲ್ಲರೂ ನಿನ್ನನ್ನೇ ಕೇಳ್ತಿದ್ದಾರೆ, ನೀನ್ ಎಲ್ಲಿದ್ಯಾ, ಯಾವಾಗ ಬರ್ತೀಯಾ ಅಂತ ಕೇಳ್ತಿದ್ದಾರೆ. ಯಾವಾಗ ಬರ್ತೀಯಾ ಸನ್ನಿ? within 5 minutes I will be there. ಓಕೆ, ಬೇಗನೆ ಬಾ. ಸರ್, ಪಂಚರ್ ಆಗಿದೆ. ಸ್ಟೆಪ್ನಿ ಚೇಂಜ್ ಮಾಡಿ ಕಾರ್ ತಗೊಂಬ, ನನಗೆ ಪಾರ್ಟಿ ಲೇಟ್ ಆಗುತ್ತೆ. ಆಹಾ, ಏನ್ ಪಾರ್ಟಿ, ಏನ್ ಡ್ರಿಂಕ್ಸು, ಬಹಳ ಮಜಾ ಇದೆ ಕಣೆ. ಕುಡಿ ಕುಡಿ. ಅಯ್ಯಯ್ಯಯ್ಯಯ್ಯ, ಏನೋ ಒಳ್ಳೆ ಬರ್ಗೆಟ್ ಓಡಾಡ್ದಂಗೆ ಆಗ್ತಾ ಇದೆಯಲ್ಲೇ. ಹೊಟ್ಟೆ ತುಂಬಾ ಜ್ಯೂಸ್ ಕುಡ್ಕೊಂಡ್ಬಿಟ್ರೆ ಊಟ ಏನ್ ಮಾಡ್ತೀಯಾ? ಸಿಕ್ಕಾಪಟ್ಟೆ ಡಿಶಸ್ ಮಾಡ್ತಿರ್ತಾರೆ, ಬಹಳ ಚೆನ್ನಾಗಿರುತ್ತೆ. ಜ್ಯೂಸು ಬಂಪಾಟಾಗಿದೆ. ಊಟ ಹಸಿವಾದ್ಮೇಲೆ ಮಾಡಿದ್ರೆ ಆಯ್ತು. ನಿಮ್ಮಮ್ಮ ಎಲ್ಲಿ ಅನ್ನೋಂಗಿಲ್ಲ ಕಣೆ, ಸೇಮ್ ಟು ಸೇಮ್ ಅದೇ. ಲೆಕ್ಕಾಚಾರದ ಲಕ್ಷಮ್ಮ. ಕುಡಿ. ಅಕ್ಕ, ಈ ಶ್ರೀನಿವಾಸ್ ಮಾವ ಸುನೀತಾತೆ ಇಬ್ರು ದೊಡ್ಡ ಕಳ್ಳರು. ಹಳ್ಳಿ ಮೇಲೆ ಎಷ್ಟು ರೋಫ್ ಹೊಡಿತಿದ್ರು, ಇಲ್ಲಿ ನೋಡು ಏನೋ ಗೊತ್ತೇ ಇಲ್ಲ ಅನ್ನೋ ತರ ಕಿಸ್ಕೊಂಡ್ ಮಾತಾಡ್ತಾರೆ. ನನ್ಗನ್ಸುತ್ತೆ ಇವ್ರಿಬ್ರು ಏನೋ ಸ್ಕೆಚ್ ಹಾಕೊಂಡೆ ನಮ್ಮ ಹತ್ರ ಬಂದಿದ್ದಾರೆ ಅಂತ. ಯಾರಿಗ್ ಗೊತ್ತು? ಈಗ ನಮ್ಮ ಹತ್ರ ಅಂಥದ್ದೇನಿದೆ, ಇದ್ದಿದ್ದನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೀವಲ್ಲ. ಸುಮ್ಮನಿರು, ಇಲ್ಲ ಮಾತ್ಬೇಡ. ನೀನ್ ಏನೇ ಅನ್ನಕ್ಕ, ಈ ಚಿಂಚಾಕ್ಕಳ ನೋಡ್ತಿದ್ರೆ ತಲೆ ತಿರುಗುತ್ತೆ. ಅಸಹ್ಯ, ಕುದುರೆ. ಸುಮ್ಮನಿರು, ಎಲ್ಲರೂ ನಮ್ಮನೆ ನೋಡ್ತಾ ಇದ್ದಾರೆ. ನಂಗೂ ಹಾಗೆ ಅನ್ಸುತ್ತೆ. ಯಾರ ಮಾತಲ್ಲೂ ಸತ್ಯ ಇಲ್ಲ, ಬರೀ ಬೊಗಳೆಗಳು. ಸುಳ್ಳು ಸ್ನೇಹ, ಸುಳ್ಳು ಪ್ರೀತಿ, ಸುಳ್ಳು ನಗು. ಅಕ್ಕ, ಹೊರಗಡೆ ಹೋಗೋಣ. ಒಳ್ಳೆ ಐಡಿಯಾ, ನಡಿ. ಏನ್ ಬಾಸ್, ಪ್ರಾಬ್ಲಮಾ? ಹೌದು, ಪಂಚರ್ ಆಗಿದೆ. ಒಂದು ಹೆಲ್ಪ್ ಮಾಡ್ತೀರಾ? ವೀಲ್ ಚೇಂಜ್ ಮಾಡ್ಕೊಡು ಅಂತ ಮಾತ್ರ ಹೇಳ್ಬೇಡಿ. ಎಲ್ಲಿ ಹೋಗ್ಬೇಕು ಅಂತೇಳಿ ಅಲ್ಲಿಗೆ ಡ್ರಾಪ್ ಮಾಡ್ತೀನಿ. ನಿಮ್ ಸಹಾಯ ಯಾವತ್ತಿದ್ರು ನಾನು ಮರೆಯೋದಿಲ್ಲ ಸರ್. ನಡೀರಿ ಹೋಗೋಣ. ಸರ್ ಅಂತೆಲ್ಲ ಕರಿಬೇಡಿ, ನನ್ನ ಹೆಸರು ಸತ್ಯ, ಸೀದಾ ಸದಾ ಸತ್ಯ. ಓಕೆ, ಥ್ಯಾಂಕ್ ಯು. ಹೇಳಿ ಬಸ್ಸು, ಎಲ್ಲಿಗೆ ಹೋಗ್ಬೇಕು? ಡಾಲರ್ಸ್ ಕಾಲೋನಿ. ಸರಿ. ಪದ್ಮ, ಇಲ್ಲೇ ಕೂತ್ಕೊಳ್ಳುವ.
ಪದ್ಮ, ಇಂಥ ಸ್ಥಳಗಳಿಗೆಲ್ಲ ಬಂದು ನಿನ್ಗೆ ಅಭ್ಯಾಸ ಇಲ್ಲ, ಮುಜುಗರ ಆಗ್ತಿದೆ ಅಲ್ವಾ? ನಾನೊಬ್ಬನೇ ಬರ್ಬೋದಾಗಿತ್ತು, ಆದರೆ ಮೊದಲೇ ಬೀಗ್ತಿ ಬಾಯಿ ಸರಿ ಇಲ್ಲ. ಏನಾದರೂ ಹೇಳಿದ್ರೆ ಅಂತ. ನೀವು ನನಗೆ ಇಷ್ಟೆಲ್ಲ ಹೇಳಬೇಕಾ? ಬೀಗ್ರು ಏನು ಅಂದ್ಕೋತಾರೋ ಬಿಡ್ತಾರೋ ಅದು ನನಗೆ ಮುಖ್ಯ ಅಲ್ಲ. ನಾನು ಬರ್ತಿರೋದು ಪ್ರೀತಮ್ಗೋಸ್ಕರ. ಇಷ್ಟು ವರ್ಷ ನಾನು ಅವನ ಜೊತೆಗಿರಲಿಲ್ಲ, ಇನ್ನು ಮುಂದೆ ಅಮ್ಮ ನನ್ನ ಜೊತೆಗಿರ್ತಾಳೆ ಅಂತ ಅವನಿಗೆ ಅನ್ನಿಸ್ಬೇಕು. ಪ್ರೀತಮ್, ಇಲ್ಲೇನ್ ಮಾಡ್ತಾ ಇದ್ಯಾ? ಬಾ ನನ್ ಜೊತೆ. ನೀವು ಸಕ್ಕ ಸ್ಟೈಲ್ ಆಗಿ ಮಾತಾಡ್ತೀರಾ ಬಾಸು. ಸ್ಟೈಲ್ ನನ್ನ ವಾಯ್ಸಲ್ಲೇ ಇದೆ. ನಾನು ನೋಡಿದ್ರೆ ಸ್ಟೈಲ್, ನಾನು ಮಾತಾಡಿದ್ರೆ ಸ್ಟೈಲ್, ನಾನು ಕೆಲಸ ಮಾಡಿದ್ರೆ ಸ್ಟೈಲ್. ಸ್ಟೈಲ್ ನನ್ನ ರಕ್ತದಲ್ಲೇ ಇದೆ. ಏನ್ ಸಕ್ಕತ್ತಾಗಿ ಡೈಲಾಗ್ ಹೇಳ್ತೀರಾ ಬಾಸು. ಸಿಂಗಾಪುರಲ್ಲಿ ಎಲ್ರು ಹಿಂಗೇನಾ? ನಾನು ಎಲ್ಲ ಕಡೆ ಹಿಂಗೇನೆ. ಡೈಲಾಗ್ ಮೇಲೆ ಡೈಲಾಗು. ನಿಮ್ಮನ್ನ ನೋಡ್ತಾ ಇದ್ರೆ ಸಿನಿಮಾ ಹೀರೋ ನೋಡ್ದಂಗೆ ಆಯ್ತದೆ ಬಾಸು. ನಿನ್ನ ಹತ್ರ ಮಾತಾಡೋಕೆ ತುಂಬಾ ಖುಷಿ ಆಗ್ತಾ ಇದೆ. ಬೈ ದ ಬೈ, ನನ್ನ ಹೆಸರು ಪ್ರತಾಪ್. ನನ್ ಕಾರ್ ಹತ್ತೋರ್ಲ ನನ್ನ ಹೆಸರು ಕೇಳ್ತಾರೆ, ಆದ್ರೆ ಅವ್ರ ಹೆಸರು ಹೇಳ್ಕೊಂಡಿದ್ದು ಇದೇ ಫಸ್ಟ್. ಹೌದು, ನಿಮಗೆ ಸಿಂಗಾಪುರ್ ಇಷ್ಟನಾ ಇಂಡಿಯಾ ಇಷ್ಟನಾ? ಅಫ್ಕೋರ್ಸ್ ನಂಗೆ ಇಂಡಿಯಾ ಅಂದ್ರೆ ಇಷ್ಟ. ಇಂಡಿಯಾ ಅಂದ್ರೆ ನನ್ನ ಪ್ರಾಣ. ಹೌದಾ? ಯಾಕಂಗೆ? ಯಾಕೆ ಅಂದ್ರೆ ಇಂಡಿಯಾಲಿರೋ ಹುಡುಗಿರು ನನಗೆ ತುಂಬಾ ಇಷ್ಟ. ಗರ್ಲ್ಸ್ ಗರ್ಲ್ಸ್ ಗರ್ಲ್ಸ್, ಐ ಲವ್ ಗರ್ಲ್ಸ್. ನಮ್ ದೇಶದ ಹುಡುಗಿರಷ್ಟು ಪೆದ್ದ ಹುಡುಗಿರು, ಮುದ್ದು ಹುಡುಗಿರು ಬೇರೆ ಯಾವ ದೇಶದಲ್ಲೂ ಸಿಗೋದಿಲ್ಲ. ಬರೀ ಮಾತಿಗೆ ಯಾಮಾರಿ ಹಳ್ಳಕ್ ಬಿದ್ದು ನಾವ್ ಹಾಕೋ ತಾಳಕ್ಕೆ ಕುಣಿತಾ ಇರ್ತಾರೆ. ಅದಕ್ಕೆ ನಮ್ ದೇಶ ಇಷ್ಟಿಷ್ಟನಾ ನಿಮ್ಗೆ? ಎಸ್. ಆದ್ರೆ 2 ವರ್ಷದಿಂದ ಇಲ್ಲಿರೋ ಹುಡುಗಿರ್ನ ಮುಟ್ಟಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ತಪ್ಪಲ್ವಾ ಅಷ್ಟೊಂದು ಜನ ಹುಡುಗಿರ ಜೊತೆ ಓಡಾಡೋದು? ಮದ್ವೆ ಆಗೋವರೆಗೆ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡೋದು, ಆಮೇಲೆ ಯಾವ್ದೋ ಒಂದು ಗೂಬೆನ ಗಂಟು ಹಾಕೊಳ್ಳೋದು. ತಪ್ಪು ಬಾಸು. ಒಂದ್ ಹೆಣ್ಣಿಗೆ ಒಂದೇ ಗಂಡು. ಮದ್ವೆಗೆ ಮುಂಚೆನೂ ಅಷ್ಟೇ, ಮದ್ವೆ ಆದ್ಮೇಲೂ ಅಷ್ಟೇ. ಒಬ್ಳನ್ನೇ ಲವ್ ಮಾಡ್ಬೇಕು, ಅವಳನ್ನೇ ಮದ್ವೆ ಆಗ್ಬೇಕು, ಅವಳ ಜೊತೆನೆ ಇಡೀ ಜೀವನ ಕಳೀಬೇಕು, ಅವಳಿಗೋಸ್ಕರನೇ ಬದುಕಬೇಕು. ಏನು, ಒಂದು ಹುಡುಗಿನ? ಮಿನಿಮಮ್ 5 ಹುಡುಗಿರ್ನ ಮೇಂಟೈನ್ ಮಾಡ್ಬೇಕು. ಇವಳು ಇಲ್ಲ ಅಂದ್ರೆ ಇವಳು. ಅಕ್ಕ, ಈ ಹುಡುಗರ ಕಥೆನೇ ಇಷ್ಟು ಕಣೆ. ಏನಿಲ್ಲ ಅಂದ್ರೂ ಮಿನಿಮಮ್ 5 ಜನ ಹುಡುಗಿರಿಂದನಾದ್ರೂ ಬಿದ್ದಿರ್ತಾರೆ. ಹುಡುಗಿರ್ಗಿರೋ ನಿಯತ್ತು ಈ ಹುಡುಗರಿಗೆ ಯಾವತ್ತೂ ಬರೋದೇ ಇಲ್ಲ ಅಕ್ಕ. ಇರ್ಬೋದು, ಆದ್ರೆ ಇವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಯಾಕೆ ಮಾತಾಡಬಾರ್ದು? ನಾನು ಮಾತಾಡ್ತೀನಿ. ಇವನೇನ್ ಸ್ಪೆಷಲಾ? ಇವನು ಅಷ್ಟೇ, ಏನಿಲ್ಲ ಅಂದ್ರೆ ಒಂದು 5 ಜನ ಹುಡುಗಿರಿಂದನಾದ್ರೂ ಬಿದ್ದಿರ್ತಾನೆ. ಸಾಧ್ಯನೇ ಇಲ್ಲ. ಬೇಕಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಅವರು ನನ್ನ ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಡಕ್ ಸಾಧ್ಯನೇ ಇಲ್ಲ. ಓಹೋ, ಇದು ವಿಷಯ ನನಗೆ ಗೊತ್ತೇ ಇರಲಿಲ್ಲಪ್ಪ. ಈಗ್ಲೇ ಕನ್ಫರ್ಮ್ ಆಗಿದ್ದು. ಏ ವಿನು, ಅದು ಹಾಗಲ್ಲ, ನಾ ಹೇಳಿದ್ದು. ಒಂದ್ ಲೈಫು, ಒಂದ್ ಲವ್, ಒಂದ್ ವೈಫು, ಇದು ನಮ್ ಪಾಲಿಸಿ.